ಒಂದ್ ಕಡೆಗೆ ಘಟನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಖಂಡಿಸಿದ್ದಾರೆ. ಡೊನಾಲ್ಡ್ ಟ್ರಂಪ್ ಹತ್ಯೆ ಯತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಟ್ವೀಟ್ ಮೂಲಕ ಘಟನೆಯನ್ನ ಖಂಡಿಸೋ ಕೆಲಸವನ್ನ ದೇಶದ ಪ್ರಧಾನಿ ಕೂಡ ಮಾಡಿದ್ದಾರೆ. ಜೊತೆಗೆ ಸುದೀರ್ಘವಾಗಿ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಕೂಡ ಮಾಡಿದ್ದಾರೆ. ವಿಶ್ವದ ಗಣ್ಯಾತಿ ಗಣ್ಯರು ಜೊತೆಗೆ ಪ್ರಧಾನಿ ಇರ್ಬೋದು, ಅಧ್ಯಕ್ಷರಿರ್ಬೋದು, ಎಲ್ಲರೂ ಕೂಡ ಘಟನೆಯನ್ನ ಖಂಡಿಸ್ತಾ ಇದ್ದಾರೆ. ವೈಲೆನ್ಸ್ ಹ್ಯಾಸ್ ನೋ ಪ್ಲೇಸ್ ಇನ್ ಪಾಲಿಟಿಕ್ಸ್ ಅನ್ನೋ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇದನ್ನೇ ಎಲ್ಲರೂ ಹೇಳ್ತಾರೆ, ರಾಜಕಾರಣದಲ್ಲಿ ಹಿಂಸೆಗೆ ಅವಕಾಶ ಇಲ್ಲ ಅಂತ. ಸೊ ನರೇಂದ್ರ ಮೋದಿ ಅವರು ಕೂಡ ಡೊನಾಲ್ಡ್ ಟ್ರಂಪ್ ಬೆಂಬಲಕ್ಕೆ ನಿಂತಿದ್ದಾರೆ. ಮತ್ತು ವಿಚಾರಧಾರೆಗಳ ವಿಚಾರ ಬಂದಾಗ ಡೊನಾಲ್ಡ್ ಟ್ರಂಪ್ ರೈಟಿಸ್ಟು, ಅಂದರೆ ರೈಟ್ ಐಡಿಯಾಲಜಿ, ಅಮೆರಿಕಾ ಫಸ್ಟ್ ಅನ್ನೋ ಪಾಲಿಸಿ ಅವರದು. ಡೀಟೇಲ್ಸ್ ಕೊಡ್ತಾರೆ ಶಬೀರ್. 63ರಿಂದ ಇಲ್ಲಿ ತನಕ ಬಂದೂಕು ಸಂಸ್ಕೃತಿಗೆ ಅಮೆರಿಕ ನಲುಗಿ ಹೋಗಿದೆ. ಇದನ್ನ ಯಾಕೆ ತಡೆಯೋದಕ್ಕಾಗ್ತಾ ಇಲ್ಲ? ಈಗಲೂ ಮತ್ತೊಬ್ಬ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್, ಅದು ಕೂಡ ಮಾಜಿ ಅಧ್ಯಕ್ಷನ ಮೇಲೆ ಅವರನ್ನ ಗುರಿಯಾಗಿಸಿ ಅಲ್ಲಿ ಹತ್ಯೆಗೆ ಯತ್ನಿಸೋದು ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಅತ್ಯಂತ ಮುಜುಗರ ಪಡುವಂತಹ ವಿಚಾರ ಅಮೆರಿಕಕ್ಕಿದು. ಸೊ ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ, ಹೇಗಿದ್ದಾರೆ ಡೊನಾಲ್ಡ್ ಟ್ರಂಪ್, ಮತ್ತು ಇನ್ವೆಸ್ಟಿಗೇಷನ್ಸ್ ಆಗ್ತಾ ಇರುವಂತಹ ರೀತಿ, ಮತ್ತು ಇಲ್ಲಿ ಐಡಿಯಾಲಜಿ ಅಥವಾ ಸಿದ್ಧಾಂತ ಒಪ್ಪಿಗೆ ಇಲ್ಲದ ರೀತಿಗೆ ನಡೆದಂತಹ ಪ್ರಯತ್ನನ ಇದು? ಡೊನಾಲ್ಡ್ ಟ್ರಂಪ್ ಕೇವಲ ಮಾಜಿ ಅಧ್ಯಕ್ಷರಲ್ಲ, ಮುಂಬರುವ ಚುನಾವಣೆಯ ಅಮೆರಿಕದ ಅಧ್ಯಕ್ಷೀಯ ಅಭ್ಯರ್ಥಿ ಕೂಡ. ಹೀಗಾಗಿ ಅವರು ಈಗಾಗಲೇ ಬೇರೆ ಬೇರೆ ಪ್ರದೇಶಗಳಲ್ಲಿ ಪ್ರಚಾರವನ್ನ ಕೂಡ ನಡೆಸ್ತಾ ಇದ್ದಾರೆ. ಹೀಗೆ ಪ್ರಚಾರ ನಡೆಸಬೇಕಾದಂತ ಸಂದರ್ಭದಲ್ಲಿ ಈ ಒಂದು ದಾಳಿ ನಡೆದಿರುವಂತದ್ದು, ಮೇಲ್ನೋಟಕ್ಕೆ ಅವ್ರನ್ನ ಹತ್ಯೆ ಮಾಡುವಂತದ್ದು ಇದರ ಉದ್ದೇಶ ಆಗಿತ್ತು ಅನ್ನುವಂಥದ್ದು ಈಗ ಸ್ಪಷ್ಟ ಆಗಿರುವಂತದ್ದು. ಆದ್ರೆ ಹತ್ಯೆಗೆ ಪ್ರಯತ್ನ ಮಾಡಿದಂತಹ ಬಂದೂಕುದಾರಿ ಏನಿದ್ದ ಆತನನ್ನ ಈಗ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು ಈಗ ದಾಳಿಯನ್ನ ನಡೆಸಿ ಅವ್ರನ್ನ ಆ ಒಂದು ವ್ಯಕ್ತಿಯನ್ನ ಕೂಡ ಹತ್ಯೆ ಮಾಡಿರುವಂತದ್ದು. ಹೀಗಾಗಿ ಈ ದಾಳಿಯ ಹಿಂದಿನ ಉದ್ದೇಶ ಏನು, ಯಾವ್ದಾದ್ರು ಸಂಘಟನೆ ಇದೆಯಾ ಅಥವಾ ಯಾರಾದ್ರೂ ಪ್ರಚೋದಿತ ವ್ಯಕ್ತಿಯಾ ಅನ್ನುವಂಥದ್ದನ್ನ ಇನ್ನಷ್ಟೇ ಪತ್ತೆ ಹಚ್ಚಬೇಕಾಗಿರುವಂತದ್ದು. ಆದ್ರೆ ಸದ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಅವರನ್ನ ಜೀವ ಸಹಿತ ಉಳಿಸ್ಕೊಳ್ಳುವಂತದ್ದು ಆದ್ಯತೆ ಆಗಿತ್ತು. ಹೀಗಾಗಿ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು ಈಗ ಅವ್ರನ್ನ ಆಸ್ಪತ್ರೆಗೆ ಕೊಂಡೊಯ್ಯುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅವರ ಬಲಗಿವಿಗೆ ಒಂದಿಷ್ಟು ಹಾನಿಯಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಹೀಗಾಗಿ ಅವರಿಗೆ ಚಿಕಿತ್ಸೆಯನ್ನ ಕೂಡ ಕೊಡುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಟ್ರಂಪ್ ಮೇಲಿನ ದಾಳಿಗ ಸಾಕಷ್ಟು ಸದ್ದು ಮಾಡ್ತಾ ಇರುವಂತದ್ದು. ವಿಶ್ವದಾದ್ಯಂತ ಬೇರೆ ಬೇರೆ ನಾಯಕರು ಕೂಡ ಈ ಘಟನೆಯನ್ನ ಖಂಡನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಇದನ್ನ ಖಂಡಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಮೆರಿಕದ ಅಧ್ಯಕ್ಷ ಬೈಡನ್ ಮತ್ತೆ ಉಪಾಧ್ಯಕ್ಷೆ ಕೂಡ ಏನು ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಈ ಬಂದೂಕು ಸಂಸ್ಕೃತಿ ನಮ್ಮ ದೇಶದಲ್ಲಿ ನಡೆಯಲ್ಲ, ಪಕ್ಷಾತೀತವಾಗಿ ನಾವು ಈ ಒಂದು ಘಟನೆಯನ್ನ ಖಂಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಬೈಡನ್ ಅವರು ಕೂಡ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಆದ್ರೆ ವಿಶ್ವಕ್ಕೆ ಶಾಂತಿ ಕೋರುವಂತಹ ದೇಶದಲ್ಲಿ ಈ ರೀತಿಯಾದಂತಹ ಬಂದೂಕು ಸಂಸ್ಕೃತಿ ಹೆಚ್ಚಾಗ್ತಾ ಇರುವಂತದ್ದು ವಿಪರ್ಯಾಸ ಅನ್ನುವಂತಹ ಒಂದು ಆಕ್ಷೇಪಗಳು ಕೂಡ ಕೇಳಿ ಬರ್ತಾ ಇದಾವೆ. ಮಮತಾ, ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು 4 ತಿಂಗಳು ಅಷ್ಟೇ ಉಳಿದಿದೆ ಅಲ್ಲಿ ಅಮೆರಿಕದ ಪ್ರೆಸಿಡೆಂಟ್ ಯಾರಾಗ್ತಾರೆ ಅನ್ನೋದು ಘೋಷಣೆ ಆಗೋದಕ್ಕೆ. ಸೊ ಮತ್ತೊಂದ್ಸಲ ಅದೃಷ್ಟ ಪರೀಕ್ಷೆಗೆ ಡೊನಾಲ್ಡ್ ಟ್ರಂಪ್ ಇಳಿದಿರೋ ಸಂದರ್ಭದಲ್ಲಿ ಈ ರೀತಿ ಆಗಿರೋದು.